ಹಾಗೆ ಇನ್ನೊಂದಂದ್ರೆ ಬಹಳ ಹೊಸ ಮುಖಗಳು, ಬಹಳ ಯುವಕರು ಹೊಸದಾಗಿ ಇವತ್ತು ಈ ಸಭೆಯಲ್ಲಿ ಎದ್ದು ಕಾಣಿಸ್ತಿದ್ದಾರೆ. ಇದು ನಮ್ಗೆ ಬಹಳ ಖುಷಿ ಕೊಡುವಂತ ವಿಚಾರ. ಹೊಸ ಮುಖಗಳು ಬಂದಿದ್ದಾರೆ. ಹಾಗಾಗಿ ನಾವೆಲ್ಲ ಲೀಡ್ರು ಒಟ್ಟಿಗಾದ್ರೆ, ಮುನಗೌಡ್ರೆ ನಾವೆಲ್ಲ ಒಟ್ಟಿಗಾದ್ರೆ MLA ಬೇಡ, MP ಬೇಡ, ಪಕ್ಷಕ್ಕೆ ಮುಂದುವರಿಯುತ್ತೆ, ಪಕ್ಷ ತರನೇ ಮುಂದುವರಿಯುತ್ತೆ. ನೀವು ಯಾರನ್ನು ಬೇಕಾದ್ರೂ MLA ಮಾಡ್ಕೋಬಹುದು, ಗಮನದಾಗಿರ್ಲಿ. ಹಾಗೆ ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ. ಅಧ್ಯಕ್ಷರೇ, ನಿಮ್ಮ ನೇತೃತ್ವದಲ್ಲಿ ಸಭೆ, ಕಾಂಗ್ರೆಸ್ ಸಭೆ ನಡೀಲಿಲ್ಲ ಅಂದ್ರೆ ಆ ಸಭೆ ನಾವು ನಡೆಯಕ್ ಬಿಡಲ್ಲ. ಮೂಡಿಗೆರೆ ತಾಲೂಕಿನಲ್ಲಿ, ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷದ ಕಾನೂನಿನ ಚೌಕಟ್ಟಿನಡಿ ಕಾಂಗ್ರೆಸ್ ಅಧ್ಯಕ್ಷರೇ ಮೀಟಿಂಗ್ ಮಾಡಬೇಕು. ಎಲ್ಲಾದ್ರೂ ಜನಪ್ರತಿನಿಧಿ ಮೀಟಿಂಗ್ ಕರೆದ ಗೊತ್ತಾದ್ರೆ ನಾವು ಮುತ್ತಿಗೆ ಹಾಕ್ತೀವಿ, ನಡೆಯಕ್ಕೆ ಬಿಡಲ್ಲ. ನಾವು ದೊಡ್ಡವನು ಅಂತಲ್ಲ, ಇದು ಕಾರ್ಯಕರ್ತರ ಪಕ್ಷ. ಕಾಂಗ್ರೆಸ್ ಪಕ್ಷದ ಸಂವಿಧಾನ ಏನ್ ಹೇಳುತ್ತೆ, ಅಧ್ಯಕ್ಷರ ಮೀಟಿಂಗ್ ಕರಿಬೇಕು. ಅಧ್ಯಕ್ಷ ಇವತ್ತು ಹೋಬಳಿ ಅಧ್ಯಕ್ಷರು ಬಂದಿಲ್ಲ, ಯಾಕೆ ಬರಲ್ಲ? ಈ ನಿಮ್ಗೆಲ್ಲ ತೊಂದರೆ ಆಗುತ್ತೆ, ಮತದಾರರಿಗೆ ತೊಂದರೆ ಆಗುತ್ತೆ. ಇದು ಆಗ್ಬೇಕು ಆ ದೃಷ್ಟಿಯಿಂದ ನಮ್ಮ ಅಧ್ಯಕ್ಷರು ಆ ಬಗ್ಗೆ ಯೋಚನೆ ಮಾಡಿ, ನಾವೇ ಹಳ್ಳಿ ಸುತ್ತನ, ನಾವೇ ಮತಪಟ್ಟಿಗೆ ಸೇರ್ಸೋಣ, ಗ್ರಾಮ ಪಂಚಾಯತಿ ಅಭ್ಯರ್ಥಿಗಳನ್ನ ನಾವೇ ಮಾಡೋಣ, ಗ್ರಾಮ ಪಂಚಾಯತಿ ನಾವು ಗೆಲ್ಲಿಸ್ಬೇಕು ಅಂತ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ನೀವೇ ಗ್ರಾಮ ಪಂಚಾಯತಿ ಸದಸ್ಯರು, ನಮ್ಮ ಮುಂದೆ ಇದ್ದೀರಲ್ಲ, ನೀವೇ ಗ್ರಾಮ ಪಂಚಾಯತ್ ಸದಸ್ಯರು, ನೀವೇ ಜಿಲ್ಲಾ ಪಂಚಾಯತ್ ಸದಸ್ಯರು, ನೀವೇ ತಾಲೂಕ್ ಪಂಚಾಯತ್ ಸದಸ್ಯರು. ಇಷ್ಟು ಜನ ಇವತ್ತು ನಮ್ಮೆಲ್ಲರ ಶಕ್ತಿ ಅನಾವರಣ ಆಯ್ತು. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ಗೆ ಶಕ್ತಿ ಇದೆ ಅಂತ ಗೊತ್ತು ಆಯ್ತು. ಆದ್ರೆ ನಾವು ಸರಿಯಾಗಿ ನಾಯಕತ್ವ ವಹಿಸಿದ್ರೆ, ನಾವು ನಿಮ್ಗಿದೀವಿ, ನಿಮ್ ಜೊತೆ ನಾವು ಇರ್ತೀವಿ ಅಂತ ಅನ್ನಿಲ್ಲ ಅಂದ್ರೆ ಯಾವ ಪಕ್ಷ ಬೆಳೆಯಲ್ಲ. ಹಾಗೆ ಇನ್ನೊಂದಂದ್ರೆ ಬಹಳ ಹೊಸ ಮುಖಗಳು, ಬಹಳ ಯುವಕರು ಹೊಸದಾಗಿ ಇವತ್ತು ಈ ಸಭೆಯಲ್ಲಿ ಎದ್ದು ಕಾಣಿಸ್ತಿದ್ದಾರೆ. ಇದು ನಮ್ಗೆ ಬಹಳ ಖುಷಿ ಕೊಡುವಂತ ವಿಚಾರ. ಹೊಸ ಮುಖಗಳು ಬಂದಿದ್ದಾರೆ. ಹಾಗಾಗಿ ನಾವೆಲ್ಲ ಲೀಡ್ರು ಒಟ್ಟಿಗಾದ್ರೆ, ಮುನಗೌಡ್ರೆ ನಾವೆಲ್ಲ ಒಟ್ಟಿಗಾದ್ರೆ MLA ಬೇಡ, MP ಬೇಡ, ಪಕ್ಷಕ್ಕೆ ಮುಂದುವರಿಯುತ್ತೆ, ಪಕ್ಷ ತರನೇ ಮುಂದುವರಿಯುತ್ತೆ. ನೀವು ಯಾರನ್ನು ಬೇಕಾದ್ರೂ MLA ಮಾಡ್ಕೋಬಹುದು, ಗಮನದಾಗಿರ್ಲಿ. ಹಾಗೆ ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ. ಅಧ್ಯಕ್ಷರೇ, ನಿಮ್ಮ ನೇತೃತ್ವದಲ್ಲಿ ಸಭೆ, ಕಾಂಗ್ರೆಸ್ ಸಭೆ ನಡೀಲಿಲ್ಲ ಅಂದ್ರೆ ಆ ಸಭೆ ನಾವು ನಡೆಯಕ್ ಬಿಡಲ್ಲ. ಮೂಡಿಗೆರೆ ತಾಲೂಕಿನಲ್ಲಿ, ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷದ ಕಾನೂನಿನ ಚೌಕಟ್ಟಿನಡಿ ಕಾಂಗ್ರೆಸ್ ಅಧ್ಯಕ್ಷರೇ ಮೀಟಿಂಗ್ ಮಾಡಬೇಕು. ಎಲ್ಲಾದ್ರೂ ಜನಪ್ರತಿನಿಧಿ ಮೀಟಿಂಗ್ ಕರೆದ ಗೊತ್ತಾದ್ರೆ ನಾವು ಮುತ್ತಿಗೆ ಹಾಕ್ತೀವಿ, ನಡೆಯಕ್ಕೆ ಬಿಡಲ್ಲ. ನಾವು ದೊಡ್ಡವನು ಅಂತಲ್ಲ, ಇದು ಕಾರ್ಯಕರ್ತರ ಪಕ್ಷ. ಕಾಂಗ್ರೆಸ್ ಪಕ್ಷದ ಸಂವಿಧಾನ ಏನ್ ಹೇಳುತ್ತೆ, ಅಧ್ಯಕ್ಷರ ಮೀಟಿಂಗ್ ಕರಿಬೇಕು. ಅಧ್ಯಕ್ಷ ಇವತ್ತು ಹೋಬಳಿ ಅಧ್ಯಕ್ಷರು ಬಂದಿಲ್ಲ, ಯಾಕೆ ಬರಲ್ಲ? ಈ ನಿಮ್ಗೆಲ್ಲ ತೊಂದರೆ ಆಗುತ್ತೆ, ಮತದಾರರಿಗೆ ತೊಂದರೆ ಆಗುತ್ತೆ. ಇದು ಆಗ್ಬೇಕು ಆ ದೃಷ್ಟಿಯಿಂದ ನಮ್ಮ ಅಧ್ಯಕ್ಷರು ಆ ಬಗ್ಗೆ ಯೋಚನೆ ಮಾಡಿ, ನಾವೇ ಹಳ್ಳಿ ಸುತ್ತನ, ನಾವೇ ಮತಪಟ್ಟಿಗೆ ಸೇರ್ಸೋಣ, ಗ್ರಾಮ ಪಂಚಾಯತಿ ಅಭ್ಯರ್ಥಿಗಳನ್ನ ನಾವೇ ಮಾಡೋಣ, ಗ್ರಾಮ ಪಂಚಾಯತಿ ನಾವು ಗೆಲ್ಲಿಸ್ಬೇಕು ಅಂತ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ನೀವೇ ಗ್ರಾಮ ಪಂಚಾಯತಿ ಸದಸ್ಯರು, ನಮ್ಮ ಮುಂದೆ ಇದ್ದೀರಲ್ಲ, ನೀವೇ ಗ್ರಾಮ ಪಂಚಾಯತ್ ಸದಸ್ಯರು, ನೀವೇ ಜಿಲ್ಲಾ ಪಂಚಾಯತ್ ಸದಸ್ಯರು, ನೀವೇ ತಾಲೂಕ್ ಪಂಚಾಯತ್ ಸದಸ್ಯರು. ಇಷ್ಟು ಜನ ಇವತ್ತು ನಮ್ಮೆಲ್ಲರ ಶಕ್ತಿ ಅನಾವರಣ ಆಯ್ತು. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ಗೆ ಶಕ್ತಿ ಇದೆ ಅಂತ ಗೊತ್ತು ಆಯ್ತು. ಆದ್ರೆ ನಾವು ಸರಿಯಾಗಿ ನಾಯಕತ್ವ ವಹಿಸಿದ್ರೆ, ನಾವು ನಿಮ್ಗಿದೀವಿ, ನಿಮ್ ಜೊತೆ ನಾವು ಇರ್ತೀವಿ ಅಂತ ಅನ್ನಿಲ್ಲ ಅಂದ್ರೆ ಯಾವ ಪಕ್ಷ ಬೆಳೆಯಲ್ಲ.